ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಎಸ್ ಎಸ್ ಸಿ ಜಿ ಡಿಯ ಕ್ವಶನ್ ಪೇಪರನ್ನು ನಾನು ನಿಮಗೆ ತಂದಿದ್ದೀನಿ ನೋಡಿ. ನಿನ್ನೆ ಲಾಸ್ಟ್ ಡೇಟ್ ಆಗಿದೆ ಎಸ್ ಎಸ್ ಸಿ ಅಪ್ಲಿಕೇಶನ್ ಹಾಕಲಿಕ್ಕೆ. ಯಾರ್ಯಾರು ಹಾಕಿದಾರೋ ಕ್ಲಾಸಸನ್ನು ಕೇಳಿ. ನೀವು ಸಿಲೆಬಸ್ಸೇ ಕವರಪ್ ಮಾಡಬೇಕಂತಿಲ್ಲ. ಎಸ್ ಎಸ್ ಸಿ ಜಿ ಡಿಯಲ್ಲಿ ಕ್ವಶನ್ ಪೇಪರ್ ಜಸ್ಟ್ ಸಾಲ್ವ್ ಮಾಡಿದ್ರು ನೀವು ಮಾರ್ಕ್ಸನ್ನು ಪಾಸೌಟ್ ಆಗುವಷ್ಟು ತೊಗೋಬೋದು. ಯಾವತ್ತೂ ಕ್ವಶನ್ ಪೇಪರ್ ರಿಪೀಟ್ ಆಗ್ತದೆ ನೋಡಿ. ಎಸ್ ಎಸ್ ಸಿ ಜಿ ಡಿಯಲ್ಲಿ ಕ್ವಶನ್ಸ್ ಹೆಂಗಿರುತ್ತೆ ಅಂದರೆ ಸೇಮ್ ರಿಪೀಟ್ ಆಗ್ತಾ ಇರ್ತವೆ. ಯಾವ ಪ್ಯಾಟರ್ನಲ್ಲಿ ಇರ್ತದೋ ಅದೇ ಪ್ಯಾಟರ್ನಲ್ಲಿ ಪ್ರತಿ ಸೆಟ್ಟಲ್ಲೂ ಬೀಳ್ತಾ ಹೋಗ್ತದೆ. ನೆಕ್ಸ್ಟ್ ಪೇಜಿಗೆ ಹೋಗುವ. ಇಲ್ಲಿ ಕ್ವಶನ್ ಪೇಪರ್ ಹೆಂಗಿರುತ್ತೆ ಅಂದರೆ 80 ಮಾರ್ಕ್ಸಿಂದ ಇರುತ್ತೆ. ಅದರಲ್ಲಿ 20ದು 4 ಸೆಟ್ಟಾಗಿ ಇರುತ್ತೆ. 20 ಮಾರ್ಕ್ಸಿಂದು 20 ಮಾರ್ಕ್ಸಿಂದು ಜಿ ಕೆ ಇರುತ್ತೆ. 20 ಮಾರ್ಕ್ಸಿಂದು ಇಂಗ್ಲೀಷ್ ಆರ್ ಹಿಂದಿ ಇರುತ್ತೆ. ಅದೇ ರೀತಿ 20 ಮಾರ್ಕ್ಸಿಂದು ರೀಸ್ನಿಂಗ್ ಮತ್ತು ಮ್ಯಾಥ್ಸ್ ಇರುತ್ತೆ. ನಾನು ನಿಮಗೆ ರೀಸ್ನಿಂಗನ್ನು ಟೀಚ್ ಮಾಡ್ತಾಯಿದ್ದೀನಿ ನೋಡಿ. 20 ಕ್ವಶನ್ಸ್ ನೀವು ರೀಸ್ನಿಂಗಲ್ಲಿ ಪೂರ್ತಿ ಕರೆಕ್ಟಾಗಿ ಮಾಡಿದ್ರೆ ಅಂದರೆ 40 ಮಾರ್ಕ್ಸ್ ನಿಮಗೆ ಇಲ್ಲೇ ಸಿಕ್ಬಿಡ್ತದೆ. ಉಳಿದಿದ್ರಲ್ಲಿ 10 ಕ್ವಶನ್ಸ್ ಕರೆಕ್ಟ್ ಮಾಡಿದ್ರೂ ಕೂಡ ನೀವು ಆರಾಮ್ಸೆಯಾಗಿ ಕ್ಲಿಯರ್ ಮಾಡ್ಬೋದು ಎಸ್ ಎಸ್ ಸಿ ಜಿ ಡಿಯನ್ನು. ನಾನಿವತ್ತು ಈ ವಿಡಿಯೋದಲ್ಲಿ 10 ಕ್ವಶನ್ಸನ್ನು ಲಾಸ್ಟ್ ಇಯರ್ದು ತೊಗೊಬಂದು ಸಾಲ್ವ್ ಮಾಡ್ತಾಯಿದ್ದೀನಿ ನೋಡಿ. ಇನ್ನು ಮುಂದೆ ಹೆಚ್ಚಿನ ವಿಡಿಯೋ ಮಾಡ್ತೀನಿ, ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲನ್ನು. ನೆಕ್ಸ್ಟ್ ಫಸ್ಟ್ ಕ್ವಶನ್ ನೋಡಿ, ಇದೆ 2025 ಕ್ವಶನ್ ಪೇಪರ್. ಇದು 2025 ಫಸ್ಟ್ ಸೆಟ್ಟಿಂದ ಇದು. ಈ ಕ್ವಶನ್ ಏನು ಹೇಳುತ್ತೆ ಅಂದರೆ ಈ ಥರ ಕ್ವಶನ್ ಕೊಟ್ಟಾಗ ಏನು ಮಾಡಬೇಕಂದ್ರೆ, ಟೈಮ್ ಇರಲ್ಲ ನಮಗೆ, 1 ಅವರ್ ಅಷ್ಟೇ ಇದೆ, 60 ಮಿನಿಟ್ಸು. ಅದರಲ್ಲಿ ನಾವು 80 ಕ್ವಶನ್ ಸಾಲ್ವ್ ಮಾಡಬೇಕು. ಅಂದರೆ ನಾವು ರೀಸ್ನಿಂಗ್ 20 ಕ್ವಶನಿಗೆ 20 ನಿಮಿಷ ಬೇಕೇ ಬೇಕು. ಅಂದರೆ ಪರ್ ಕ್ವಶನಿಗೆ 1 ಮಿನಿಟ್. ಈ 1 ಮಿನಿಟಿಗಿಂತ ಹೆಚ್ಚು ತಗೊಳುತ್ತೆ ಅಂದರೆ ನಮ್ಮ ಟೈಮಿಂಗು, ನಾವು ಈ ಕ್ವಶನನ್ನು ಇಗ್ನೋರ್ ಮಾಡಬೇಕಾಗ್ತದೆ. 1 ಮಿನಿಟಿಗೆ ಕ್ರಾಸ್ ಆಗ್ತಿದೆಯಾ ನಿಮ್ಮದು, ಆ ಕ್ವಶನ್ ಬಿಟ್ಟು ಮುಂದೆ ಹೋಗ್ಲಿಕ್ಕೆ ಕಡಿಲ್ಲ. ನೀವು ಬೇರೆ 1 ಮಿನಿಟಲ್ಲಿ ನೀವು ಸಾಲ್ವ್ ಮಾಡುವಂಗೆ ನೋಡಬೇಕು. ನೆಕ್ಸ್ಟ್ ಜಿ ಕೆಯನ್ನು ಬೇಗ ಅರ್ಧ ನಿಮಿಷದಲ್ಲಿ ಸಾಲ್ವ್ ಮಾಡಬೇಕು. ಓಕೆ, ಈ ಕ್ವಶನ್ ಏನು ಹೇಳುತ್ತೆ ಅಂದರೆ, ಈ ಥರ ಕ್ವಶನ್ ಕೊಟ್ಟಾಗ ಇವೆಲ್ಲ ಇಗ್ನೋರ್ ಮಾಡಬೇಕು ನಾವು. ಈ ಥರ ಎಲ್ಲ ಬೇಡ, ಇದಷ್ಟೇ ನೋಡುವ. ಮೇನ್ ಕ್ವಶನ್ ಏನು ಹೇಳುತ್ತೆ, ಈ ಥರ ಪ್ಯಾಟರ್ನ್ ಕೊಟ್ಟಿದ್ದಾರೆ, ಕ್ವಶನ್ ಮಾರ್ಕ್ ಇದ್ದಲ್ಲಿ ಏನು ಬರುತ್ತೆ ಅಂತ ಕೇಳಿದಾರಲ್ವಾ. ಇ ಎಚ್ ಎಚ್ ಜಿ ಪಿ ಕೆ ಎಲ್ ಕ್ಯೂ. ನೆಕ್ಸ್ಟ್ ಬೇಡ, ನನಗೆ ಯಾವ್ದು ಬರುತ್ತೆ ಅಂತ ಕೇಳಿದರೆ, ಈ ಥರ ಪ್ಯಾಟರ್ನ್ ಕೊಟ್ಟಾಗ ಫಸ್ಟ್ ಅಲ್ಫಾಬೆಟ್ ಯಾವುದು ಅವನ್ನು ಕಂಪೇರ್ ಮಾಡ್ಕೋಬೇಕು. ಇಯಿಂದ ಎಚ್ಚಿಗೆ ಎಷ್ಟು ಡಿಫ್ರೆನ್ಸ್ ಇದೆ, ಎಚ್ಚಿಂದ ಕೆ, ಇ ಎಫ್ ಜಿ ಆದಮೇಲೆ ಎಚ್ ಆದಮೇಲೆ ಐ, ಜಿ ಆದಮೇಲೆ ಕೆ ಆದಮೇಲೆ ಎಲ್, ಎಮ್ ಆದಮೇಲೆ ಎನ್ ಬರುತ್ತೆ. ಎನ್ ಯಾವ್ಯಾವುದಿದೆ, ಇವೆರಡು ಎಮ್ ಇದೆ. ಸೊ ಇವು ಕ್ಯಾನ್ಸಲ್ ಆಯಿತು, ಇವೆರಡರಲ್ಲೇ ನೆಕ್ಸ್ಟ್ ಎರಡನೇದು ನೋಡಿ, ಎಚ್ ಐ ಜೆ, ಜಿ ಆದಮೇಲೆ ಕೆ ಎಲ್. ಒಂದೊಂದು ಇದನ್ನು ಬಿಟ್ಟಿದ್ದಾರೆ. ಅಂದರೆ ಎಲ್ ಆದಮೇಲೆ ಎಮ್ ಬಿಟ್ಟು ಎನ್ ಬರ್ತದೆ. ಎನ್ ಆರ್, ಇದು ಕ್ಯಾನ್ಸಲ್ ಆಯಿತು. ಎನ್ ಆರ್ ಇಸ್ ಕರೆಕ್ಟ್ ಆನ್ಸರ್. ಇದು ಎರಡನೇ, ಇದು ಎನ್ ಆರ್ ಇಸ್ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಇದಕ್ಕೆ ಹೋಗುವ. ನೆಕ್ಸ್ಟ್ ಕ್ವಶನ್ ಸೇಮ್, ಇದನ್ನು ಇಗ್ನೋರ್ ಮಾಡಿ, ಕ್ವಶನ್ ಮಾರ್ಕ್ ಇಲ್ಲಿದೆ ಅಷ್ಟೇ ನೋಡಿ. ಈ ಥರ ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ. 208, 119, 163, 127, 82. ಕ್ವಶನ್ ಮಾರ್ಕ್ ಇದ್ದಲ್ಲಿ ಏನು ಬರುತ್ತೆ ಅಂತ ಕೇಳಿದ್ದಾರೆ. ಈ ಥರ ಕ್ವಶನ್ ಕೊಟ್ಟಾಗ ಏನು ಮಾಡಬೇಕಂದ್ರೆ, ಫಸ್ಟ್ ಕ್ವಶನ್ಗೆ ಮತ್ತು ಸೆಕೆಂಡ್ ಕ್ವಶನ್, ಫಸ್ಟ್ ಕ್ವಶನ್ಲಿರೋ ಸಂಖ್ಯೆಗೆ ಮತ್ತು ಸೆಕೆಂಡ್ ಇರೋದಕ್ಕೆ ಡಿಫ್ರೆನ್ಸನ್ನು ನೋಡಬೇಕು. ಇವೆರಡಕ್ಕೆ ಡಿಫ್ರೆನ್ಸ್ ಎಷ್ಟು, 18. ಇವೆರಡಕ್ಕೆ 27. ಅಂದರೆ 190 ಮೈನಸ್ 208 18 ಬರುತ್ತೆ. 163ರಲ್ಲಿ 190 ಕಳೆದ್ರೆ 27 ಬರುತ್ತೆ. 127ರಲ್ಲಿ 163 ಕಳೆದ್ರೆ 36. ಇಲ್ಲಿ 45 ಡಿಫ್ರೆನ್ಸ್. ನೆಕ್ಸ್ಟ್ ಇದು ಯಾವ ಪ್ಯಾಟರ್ನಲ್ಲಿ ಬರ್ತಾಯಿದೆ ಈ ಡಿಫ್ರೆನ್ಸಸ್ ಅಂತ ನೋಡ್ಕೋಬೇಕು. ಇದನ್ನು ಅಬ್ಸರ್ವ್ ಮಾಡಿ ನೀವು. ಯಾವುದಾದ್ರೂ ಮಗ್ಗಿ ಇಲ್ಲ ಸೇಮ್ ಸೀಕ್ವೆನ್ಸ್ ಇಲ್ಲ +1 ಪ್ಯಾಟರ್ನಲ್ಲಿ ಇರ್ತದೆ. ಇದು ಮಗ್ಗಿಯಲ್ಲಿ ಇದೆ, 9ರ ಮಗ್ಗಿಯಲ್ಲಿದೆ ನೋಡಿ. 9ರಲ್ಲಿ 18, 9 3 27, 9 4 36,
75. ನೆಕ್ಸ್ಟು 9 54 ಅಂದರೆ 82ಕ್ಕೆ -54 ಮಾಡಬೇಕಾಗ್ತದೆ. 82 - 54 28 ಈಸ್ ಆನ್ಸರ್. ನೆಕ್ಸ್ಟ್ ಕ್ವಶನನ್ನು ನೋಡುವ. ಈ ಕ್ವಶನಲ್ಲಿ ಏನು ಕೇಳಿದ್ದಾರೆ ಅಂದರೆ, ಇಲ್ಲಿ ನೋಡಿ ಕ್ವಶನಲ್ಲಿ ಇದೆ, JAMB ಅನ್ನು 5139 ಅಂತ ಡಿಸ್ಕ್ರೈಬ್ ಮಾಡಿದರೆ, ಅದೇ ರೀತಿ BALM ಅನ್ನು 9521 ಅಂತ ಮಾಡಿದ್ದಾರೆ. ಎಲ್ ಅಂದರೆ ಏನಂತ ಕೇಳಿದ್ದಾರೆ. ಎಲ್ಲಿ ಇದರಲ್ಲಿ ಎಲ್ಲರೂ ಕೊಟ್ಟಿದ್ದಾರಾ ಅಂತ ಫಸ್ಟ್ ನೋಡ್ಕೋಬೇಕು. ಇದರಲ್ಲಿ ಇದೆ ತಾನೇ, ನೋಡಿ ಇದರಲ್ಲಿ ಇದರಲ್ಲಿ ಕೊಟ್ಟಿದ್ದಾರೆ. ಈಗ ಇದು ಕಾಮನ್ ಇವೆಯಾ, ಎ ಮತ್ತು ಬಿ ಮತ್ತು ಎಮ್, ಇದರಲ್ಲಿ ಎ ಇದೆ, ಎಮ್ ಇದೆ, ಬಿ ಇದೆ, ಎ ಇದೆ, ಎಮ್ ಇದೆ, ಬಿ ಇದೆ. ಸೊ ಯಾವುದು ಕಾಮನ್ನು? 9 ಕಾಮನ್, 9 ಕಾಮನ್ನು, 1 ಕಾಮನ್, 1 ಕಾಮನ್ನು, 5 ಹೋಯ್ತು, 5 ಹೋಯ್ತು, ಉಳಿದಿರೋದು 2 ಈಸ್ ಆನ್ಸರ್. ನೆಕ್ಸ್ಟ್ ಈ ಥರ ಕ್ವಶನ್ ಕೊಟ್ಟಿದ್ದಾರೆ ನೋಡಿ, ಸರ್ಟೇನ್ ಕೋಡ್ ಲ್ಯಾಂಗ್ವೇಜ್. ಈ ಥರ ಇದು ನಿಮಗೆ ಕನ್ನಡದಲ್ಲಿ ಸಿಗ್ತದೆ ಕ್ವಶನ್ ಪೇಪರು, ಎಕ್ಸಾಮಲ್ಲೇ ಕನ್ನಡದಲ್ಲಿ ಸಿಗ್ತದೆ. ನಮಗಿಲ್ಲಿ ಕನ್ನಡದಲ್ಲಿ ಸಿಕ್ಕುವುದಿಲ್ಲ ಕ್ವಶನ್ ಪೇಪರು. ಸೊ ನಾನು ಇಂಗ್ಲೀಷಲ್ಲೇ ಕೊಟ್ಟು ಸಾಲ್ವ್ ಮಾಡ್ತಾಯಿದ್ದೀನಿ. ಎಕ್ಸಾಮಲ್ಲಿ ನೀವು ಆದಷ್ಟು ಇಂಗ್ಲೀಷಲ್ಲೇ ಕ್ವಶನ್ ನೋಡ್ಕೊಂಡ್ರೆ ಒಳ್ಳೆಯದು. ಈ ಥರ ಇದ್ದಾಗ ನಿಮಗೆ ಕನ್ನಡ ಲ್ಯಾಂಗ್ವೇಜ್ ಒಂದೊಂದು ಸಲ ಅರ್ಥ ಆಗೋಲ್ಲ. ಸೊ ನೀವು ಟ್ರೈ ಮಾಡಿ. ಈ ಥರ ಕ್ವಶನ್ ಕೊಟ್ಟಾಗ ಏನು ಮಾಡಬೇಕು ಅಂದರೆ, ಈ ಥರ ಕೊಟ್ಟಿದ್ದಾರಲ್ವ, ಫಸ್ಟ್ ಬೇಸ್ಡ್ ಆನ್ ದ ಅಬೌವ್ ಏನಿದೆ ಅಂತ ನೋಡಬೇಕು. ಜೆ ಈಸ್ ರಿಲೇಟೆಡ್ ಟು ಎನ್. ಜೆ ಎನ್ನಿಗೆ ಏನಾಗ್ತಾನೆ ಅಂತ ಕೇಳಿದ್ದಾರೆ. ಎನ್ನಿಗೆ ಜೆ ಏನು ಸಂಬಂಧ ಅಂತ ಕೇಳಿದ್ದಾರೆ. ಇಫನ್ನು ಅಬ್ಸರ್ವ್ ಮಾಡಬೇಕು ಅಂತ ಕೊಟ್ಟಿದ್ದಾರೆ. ಎನ್ ಎಟ್ ಇ $J ಎಟ್ ಎಸ್ ಅಂತ ಕೊಟ್ಟಿದ್ದಾರೆ ತಾನೆ. ಈ ಚಿಹ್ನೆಗಳು ಯಾವ್ಯಾವುದು ಅಂತ ನೋಡಬೇಕು. ಫಸ್ಟ್ ಎಟ್ ಅಂದರೆ ಡಾಟರ್ ಆಫ್ ಸಿ. ಎನ್ ಈಸ್ ಅ ಡಾಟರ್ ಆಫ್ ಇ. ಎನ್ ಈಸ್ ಅ ಡಾಟರ್ ಆಫ್ ಇ. ಡಾಟರ್ ಅಂದರೆ ಕೆಳಗಡೆ ಮಗಳು, ಯಾವತ್ತು ಇಲ್ಲಿ ಮಗಳು ಅಂತ ಬರ್ಕೊಳ್ಳಿ ನೀವು, ಆಯಿತಾ. ಅಂದರೆ ಈ ತಾಯಿ ಅಥವಾ ತಂದೆಯಾಗಿರ್ತದೆ ಇದರಲ್ಲಿ. ನೆಕ್ಸ್ಟ್ ಇವಾಯ್ತಾ, ಇವಿಷ್ಟು ಮುಗಿತಾ. ನೆಕ್ಸ್ಟ್ ಡಾಲರ್ ಕೊಟ್ಟಿದ್ದಾರಲ್ವ, ಡಾಲರ್ ಏನು ಹೇಳುತ್ತೆ, ಎಕ್ಸ್ ಈಸ್ ಅ ಹಸ್ಬೆಂಡ್ ಆಫ್ ಸಿ. ನೀವು ಇಲ್ಲೇನು ಮಾಡಬೇಕು, ಡಾಲರ್ ಇಲ್ಲಿದೆಯಲ್ಲ, ಇದ್ರ ಪಕ್ಕ ಇರೋದನ್ನೇ ಇಲ್ಲಿ ಹಾಕೋಬೇಕು. ಇ ಈಸ್ ಅ ಹಸ್ಬೆಂಡ್ ಆಫ್ ಜೆ. ಇ ಈಸ್ ಅ ಹಸ್ಬೆಂಡ್ ಆಫ್ ಜೆ. ಗಂಡ ಹೆಣ್ತಿದ್ರೆ ಡಬಲ್ ಮಾರ್ಕ್. ಇ ಈಸ್ ಅ ಹಸ್ಬೆಂಡ್ ಅಂದರೆ ಈ ಗಂಡ, ಅಂದರೆ ಇದು ಹೆಂಡತಿಯಾಗಿರ್ತಾರೆ. ಓಕೆನಾ. ನೆಕ್ಸ್ಟ್ ಇವಾಯ್ತಾ. ನೆಕ್ಸ್ಟ್ ಎಟ್ ಕೊಟ್ಟಿದ್ದಾರಲ್ವಾ, ಎಟ್ ಅಂದರೆ ಏನಂತ ನೋಡುವ. ಎಟ್ ಕೊಟ್ಟಿದ್ದಾರೆ. ಎಟ್ ಸೇಮ್ ಎಕ್ಸ್ ಈಸ್ ಅ ಡಾಟರ್ ಆಫ್ ಸಿ ಅಂದರೆ ಜೆ ಈಸ್ ಅ ಡಾಟರ್ ಆಫ್ ಎಸ್. ಜೆ ಈಸ್ ಅ ಡಾಟರ್ ಆಫ್ ಎಸ್. ಈನ ಗಂಡ ಜೆ ಈಸ್ ಅ ಡಾಟರ್ ಆಫ್ ಎಸ್. ಜೆ ಡಾಟರ್ ಆಗಿರ್ತಾಳೆ, ಇವಳು ಗಂಡ ಆಗಿದ್ದಾನೆ. ಅಂದರೆ ಕ್ವಶನ್ ಏನು ಕೇಳಿದ್ದಾರೆ, ಜೆ ಈಸ್ ರಿಲೇಟೆಡ್ ಟು ಎನ್. ಜೆ ಎನ್ನಿಗೆ ಏನಾಗಬೇಕು. ಜೆ ಇದು ಹೆಂಡತಿ ಅಲ್ವಾ ಒಂದು. ಸೊ ಇದು ಮಗಳು ಅಂದರೆ ಜೆ ಎನ್ನಿಗೆ ತಾಯಿ ಆಗ್ತಾಳೆ. ಮದರ್ ಇಸ್ ದ ಆನ್ಸರ್. ಓಕೆ. ನೆಕ್ಸ್ಟ್ ಕ್ವಶನ್ ನೋಡಿ. ಈ ಥರ ಪ್ಯಾಟರ್ನ್ ಇರೋ ಕ್ವಶನ್ನು 2 ಕ್ವಶನ್ ಪಕ್ಕಾ ಇರುತ್ತೆ. 4 ಮಾರ್ಕ್ಸ್ ನಿಮಗೆ ಗ್ಯಾರಂಟಿ ಆಗಿರ್ತದೆ. ಈ ಕ್ವಶನನ್ನು ಯಾವತ್ತೂ ತಪ್ಪು ಮಾಡಲಿಕ್ಕೆ ಹೋಗಬೇಡಿ. ಈ ಕ್ವಶನ್ ಏನು ಕೇಳುತ್ತೆ, ಒಂದು ಪೇಪರ್ ಇದೆ, ಇದನ್ನು ಮಡಚಿದ್ದಾರೆ. ಈ ಮಡಚಿದಾಗ ಹಿಂಗೆ ಈ ಥರ ಪೇಪರ್ ಇದೆಯಲ್ಲ, ಇದು 2 ಫೋಲ್ಡಲ್ಲಿ ಇದೆ. ಇದನ್ನ ಹಿಂಗೆ ಕಟ್ ಮಾಡಿದ್ದಾರೆ. ಓಪನ್ ಮಾಡಿದಾಗ ಯಾವ ಪ್ಯಾಟರ್ನಲ್ಲಿ ಬರುತ್ತೆ ಅಂತ ಕೇಳಿದ್ದಾರೆ. ಇದು ಓಕೆನಾ. ಈಗ ಏನು ಮಾಡಬೇಕು ನೋಡಿ, ಹಿಂಗೆ ಕೊಟ್ಟಿದ್ದಾರಲ್ವಾ, ಹಿಂಗೆ ಕೊಟ್ಟಿದ್ದಾರೆ. ಈಗ ನಾವು ಸೇಮನ್ನು
ಡ್ರಾ ಮಾಡಬೇಕು. ಇದೇ ಥರ ಇಲ್ಲಿದ್ದನ್ನು ಹಿಂಗೆ ಬರುತ್ತೆ. ಈ ಪ್ಯಾಟರ್ನಲ್ಲಿ ಓಪನ್ ಆಗುತ್ತೆ ನೋಡಿ. ಇದು ಇದರಲ್ಲಿ ನೋಡಿ, ಇದು ಮೇಲ್ಗಡೆ ಇದೆ, ಇಲ್ಲಿ ಮೇಲ್ಗಡೆ ಇಲ್ಲ. ಕ್ಯಾನ್ಸಲ್ ಮಾಡ್ತಾ ಹೋಗಿ, ನಿಮಗೆ ಈಸಿ ಆಗುತ್ತೆ. ಇಲ್ಲೂ ಮೇಲಿದೆ, ಇಲ್ಲೂ ಮೇಲಿದೆ, ಬಟ್ ಸೈಡಲ್ಲಿ ಇಲ್ಲ, ಕಟ್ ಮಾಡಲಿಲ್ವಾ, ಇಲ್ಲಿ ಸೈಡ್ ಕೊಟ್ಟಿದ್ದಾರೆ. ಸೊ ಇದು ಕೂಡ ಕ್ಯಾನ್ಸಲ್. ಇದು ಯಾಕೆ ಕ್ಯಾನ್ಸಲ್ ಆಗುತ್ತೆ ಅಂದರೆ, ಇಲ್ಲಿ ಒಂದು ಕಟ್ ಮಾಡಿದಾರಲ್ವ, ಇಲ್ಲೂ ಇದು ಕಟ್ಟಾಗಿರೋ ಬರುತ್ತೆ. ಒಂದೇ ಇದೆ, ಸೊ ಕ್ಯಾನ್ಸಲ್. ಮೂರನೇದು ಆನ್ಸರ್ ಆಗಿರ್ತದೆ. ನೆಕ್ಸ್ಟ್ ಕ್ವಶನ್, ಸೆಲೆಕ್ಟ್ ದ ಕಾಂಬಿನೇಷನ್ ಆಫ್ ಲೆಟ್ರ್. ಈ ಥರ ಡ್ಯಾಶ್ 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 ಅಂತ ಕೊಟ್ಟಿದಾಗ ಇದು 4 ಸೆಟ್ ಇದೆ. ಓಕೆನಾ, 4 ಸೆಟ್ಟಲ್ಲಿ ಇದೆ. ಇದನ್ನು ನಾವು ಫಸ್ಟ್ ಕ್ವಶನ್ ಸಾಲ್ವ್ ಮಾಡಿದ್ದೇವಲ್ಲ, ಅದೇ ಥರನೇ ಕಂಪೇರ್ ಮಾಡ್ಕೋಬೇಕು. ಇಲ್ಲಿ ನೋಡಿ, ಫಸ್ಟ್ ವರ್ಡೇ ಕೇಳಿದ್ದಾರೆ. ಇಲ್ಲೆಲ್ಲರೂ ಫಸ್ಟ್ ವರ್ಡ್ ಕೊಟ್ಟಿದ್ದಾರಾ? ಫಸ್ಟ್ ಮತ್ತು ಸೆಕೆಂಡ್ ವರ್ಡ್ ಇಲ್ಲಿ ಕೊಟ್ಟಿದ್ದಾರೆ. ಆರ್ ಮತ್ತು ಎನ್ ಇದೆ. ಆರ್ ಮತ್ತು ಎನ್ನಿಗೆ ಯಾವ ಥರ ಡಿಫ್ರೆನ್ಸ್ ಇದೆ? ಎನ್ನಿಂದ ಉಲ್ಟಾವು. ಎನ್, ಎಮ್, ಎನ್ ಎಮ್, ಓ, ಪಿ, ಕ್ಯೂ ಆದಮೇಲೆ ಆರ್ ಬಂದಿದೆ. ಅಂದರೆ ಎಚ್ ಆದಮೇಲೆ ಎಚ್, ಐ, ಜೆ, ಕೆ ಆದಮೇಲೆ ಎಲ್ ಬರುತ್ತೆ. ಎಲ್ ಅಂದರೆ ಜೆ ಆಗಲ್ಲ ಆನ್ಸರು, ಜೆ ಆಗಲ್ಲ ಆನ್ಸರ್, ಆಯಿತಾ? ಇವತ್ತು ಕ್ಯಾನ್ಸಲೇಷನ್ ಮೆಥಡನ್ನು ಯೂಸ್ ಮಾಡಿ ಸಾಲ್ವ್ ಆಗೋದು ಈಸಿ ಆಗ್ತದೆ. ಇಲ್ಲಿ ಎಲ್ ಬಂತ. ನೆಕ್ಸ್ಟ್ ಇಲ್ಲಿ ಯಾವುದು ಬರುತ್ತೆ ಅಂತ ನೋಡಬೇಕು. ಸೇಮ್ ಓ ಇಂದ ಎಲ್ಲಿಂದ ಎಚ್ಚಿಗೆ ಎಷ್ಟು ಬ್ಯಾಕ್ವರ್ಡ್ ಹೋಗಿದ್ದಾರೆ? ಎಲ್ ನೋಡಿ, ಎಚ್, ಐ, ಜೆ, ಕೆ, ಎಲ್ ಬಂತಲ್ಲ. ಓ ಅಂದರೆ ಓ ಇಂದ 3 ಬ್ಯಾಕ್ವರ್ಡ್. ಎಮ್ ಅನ್ನ ಎಮ್ ಆಗಲ್ಲ, ಎಮ್ ಎನ್ ಒ ಪಿ ಆಯಿತು. ಕೆ, ಎಲ್, ಎಮ್, ಎನ್ 3 ಬ್ಯಾಕ್ವರ್ಡ್ ಅಂದರೆ ಕೆ ಈಸ್ ಆನ್ಸರ್. ಕೆ ಬಂತ. ಇಲ್ಲಿ ಎಮ್ ಇದೆ, ಇದು ಆನ್ಸರ್ ಆಗ್ತದೆ. ಅರ್ಥ ಆಯ್ತಾ? ಅರ್ಥ ಆಗಿಲ್ಲ ಅಂದರೆ ಕಮೆಂಟ್ ಮಾಡಿ. ಯಾವುದಾದ್ರೂ ಕ್ವಶನ್ ನಿಮಗೆ ಅರ್ಥ ಆಗಿಲ್ಲ ಅಂದರೆ ನಾನು ಸಿಂಪಲಾಗಿ ಇನ್ನೊಂದು ಸಲ ಸಾಲ್ವ್ ಮಾಡೋದನ್ನು ಹೇಳ್ಕೊಡ್ತಾಯಿದ್ದೀನಿ, ಆಯಿತಾ? ಇದಕ್ಕೆ ಆನ್ಸರು ಎಲ್, ಕೆ, ಕ್ಯೂ, ವಿ, ವೈ. ನೆಕ್ಸ್ಟ್ ಕ್ವಶನ್ ನೋಡುವ. ಇದು ಏನು ಹೇಳುತ್ತೆ ಅಂದರೆ, ಈ ಥರ ಅಲ್ಫಾಬೆಟಿಕ್ ಆರ್ಡ್ರಲ್ಲಿ ಕೊಟ್ಟಿದ್ದಾರೆ. ಇನ್ನೊಂದ್ಸಲ ಹೇಳ್ತೀನಿ ನೋಡಿ. ಎಕ್ಸಾಮಲ್ಲಿ ನಿಮಗೆ ಏನಾಯಿತು, ಎಕ್ಸಾಮಲ್ಲಿ ನಿಮಗೆ ಕನ್ನಡದಲ್ಲಿ ಇರ್ತದೆ ಎಕ್ಸಾಮು. ಸೊ ನಿಮಗೆ ಇದೆಲ್ಲ ಟೆನ್ಷನ್ ತೊಗೊಳ್ಳೋದು ಬೇಡ. ಈ ಥರ ಆರ್ಡ್ರಲ್ಲಿ ಕೊಟ್ಟಿದ್ದಾರೆ. ಇದರಲ್ಲಿ ಗುಂಪಿಗೆ ಸೇರದ ಪದ ಯಾವುದು ಅಂತ ಕೇಳಿದ್ದಾರೆ. ಇವೆಲ್ಲ ಒಂದು ಪ್ಯಾಟರ್ನಲ್ಲಿದೆ ನೋಡಿ, ಒಬ್ಸರ್ವ್ ಮಾಡಿ. ಎಫ್, ಎಚ್, ಜೆ ಅಲ್ವಾ? ಎಫ್, ಇದಕ್ಕೆ ಡಿಫ್ರೆನ್ಸ್. ಈ ಎಫ್, ಜಿ ಬಿಟ್ಟಿದ್ದಾರೆ, ಎಚ್, ಐ ಬಿಟ್ಟಿದ್ದಾರೆ, ಜೆ ಬಿಟ್ಟಿದ್ದಾರೆ. ಎಸ್, ಯು, ವಿ, ಎಸ್, ಟಿ, ಯು, ವಿ, ಇಲ್ಲಿ ಯಾವುದೂ ಗ್ಯಾಪ್ ಇಲ್ಲ ನೋಡಿ. ಎಚ್, ಜೆ, ಎಲ್, ಎಚ್, ಐ, ಜೆ, ಕೆ, ಎಲ್ ಇಲ್ಲೂ ಬಿಟ್ಟಿದ್ದಾರೆ. ಎನ್, ಪಿ, ಆರ್, ಎನ್, ಎಮ್, ಎನ್, ಓ, ಪಿ, ಕ್ಯೂ, ಆರ್ ಇಲ್ಲೂ ಬಿಟ್ಟಿದ್ದಾರೆ. ಅಂದರೆ ಎಸ್, ಯು, ವಿ ಇಲ್ಲಿ ಗ್ಯಾಪ್ ಇಲ್ಲ. ಅಂದರೆ ಗ್ಯಾಪ್ ಇಲ್ಲ ಅಂದರೆ ಇನ್ನೊಂದು ಸಲ ಹೇಳ್ತೀನಿ ನೋಡಿ. ಎಸ್, ಯು, ವಿ ಹೆಂಗೆ ತೊಗೊಂಡಿದ್ದಾರೆ ಅಂದರೆ, ಎಸ್, ಟಿ, ಯು, ಯು ಆದಮೇಲೆ ವಿ ಡೈರೆಕ್ಟ್ ಬಂದಿದೆ. ಇವೆಲ್ಲದರಲ್ಲೂ ಒಂದೊಂದು ಗ್ಯಾಪ್ ಇದೆ. ಸೊ ಎಸ್, ಯು, ವಿ ಇಸ್ ಆನ್ಸರ್. ನೆಕ್ಸ್ಟ್ ಕ್ವಶನ್ನು. ಈ ಕ್ವಶನ್ ಏನು ಹೇಳುತ್ತೆ ಅಂದರೆ, ಗ್ರೇಸ್ಫುಲ್ ಅಂತ ಒಂದು ವರ್ಡ್ ಇದೆ. ಈ ವರ್ಡನ್ನು ಇಂಗ್ಲೀಷ್ ಅಲ್ಫಾಬೆಟಿಕ್ ಆರ್ಡ್ರಲ್ಲಿ, ಅಂದರೆ ABCDಯಲ್ಲಿ ಯಾವುದು ಫಸ್ಟ್ ಬರ್ತದಲ್ಲ ಅವನ್ನು ಫಸ್ಟ್ ಬರ್ಕೊಳ್ತಾ ಹೋದರೆ ಯಾವುದು ಒಂದರ ಕೆಳಗೆ ಒಂದು, ಜಿದಲ್ಲಿ ಜಿ ಬರುತ್ತಾ, ಆರ್ಯದಲ್ಲಿ ಆರ್ ಬರುತ್ತಾ, ಎಷ್ಟು ಅಕ್ಷರಗಳು ಒಂದರ ಕೆಳಗಡೆ ಒಂದು ಬರ್ತವೆ ಅಂತ ಕೇಳಿದ್ದಾರೆ. ಇದರಲ್ಲಿ ಫಸ್ಟ್ ಆಲ್ಫಾಬೆಟ್ A, B, C, E, F, G, K, L, R, S, T, U. ಜಿ ಇದ್ದಲ್ಲಿ ಎ ಇದೆ, ಆರ್ ಇದ್ದಲ್ಲಿ ಸಿ ಇದೆ, ಎ ಇದ್ದಲ್ಲಿ ಇ, ಸಿ ಇದ್ದಲ್ಲಿ ಎಫ್, ಇ ಇದ್ದಲ್ಲಿ ಜಿ, ಎಫ್ ಇದ್ದಲ್ಲಿ ಎಲ್, ಯು ಇದ್ದಲ್ಲಿ ಆರ್, ಎಲ್ ಇದ್ದಲ್ಲಿ ಯು. ಸೊ ಯಾವುದು ಒಂದರ ಕೆಳಗಡೆ ಒಂದು ಬರಲಿಲ್ಲ. ಸೊ ನನ್ ಇಸ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡುವ ನೋಡಿ.
ಈ ಕ್ವಶನ್ನು ಈ ಥರ ಇದೆ, ಈ ಥರ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಈ ಕನ್ಕ್ಲೂಷನ್ ಕೊಟ್ಟಿದ್ದಾರೆ. ಕನ್ಕ್ಲೂಷನ್ ಯಾವುದು ಕರೆಕ್ಟ್ ಇದೆ ಅಂತ ಕೇಳಿದ್ದಾರೆ. ಇಲ್ಲಿ ನೋಡಿ, ಇದು ಏನು ಮಾಡಬೇಕು ಗೊತ್ತಾ, ಇಲ್ಲಿ ಯಾವುದು ಕೊಟ್ಟಿದ್ದಾರಲ್ಲ ಜಿ, ಆಲ್ ಜಿ ಆರ್ ವಾಲ್ಸ್, ಎಲ್ಲ ಗೇಬಿಯನ್ಸ್ ವಾಲ್ಸ್ ಆಗಿದೆ. ಡಬ್ಲ್ಯೂ ನೆಕ್ಸ್ಟ್ ಆಲ್ ಕಾನ್ಸರ್ಸ್ ಆಲ್ ವಾಲ್ಸ್, ಆಲ್ ಸಿ, ಓಕೆನಾ, ಆಲ್ ಬ್ರಿಡ್ಜಸ್ ಆರ್ ವಾಲ್, ಆಲ್ ಬ್ರಿಡ್ಜಸ್ ಆರ್ ವಾಲ್ಸ್ ಎಲ್ಲ. ಸಮ್ ಬ್ರಿಡ್ಜಸ್ ಆರ್ ಗೇಬಿಯನ್ಸ್, ಬ್ರಿಡ್ಜಸ್ಸೇ ಗೇಬಿಯನ್ಸ್ಗೆ ಕನೆಕ್ಟ್ ಇದೆಯಾ, ಇಲ್ಲ. ಸಮ್ ಆರ್ ಬ್ರಿಡ್ಜಸ್, ಇದಕ್ಕೆ ಕನೆಕ್ಷನ್ ಇದೆಯಾ, ಇಲ್ಲ. ಸೊ ನೈದರ್ ಕನ್ಕ್ಲೂಷನ್ ಒನ್ ನಾರ್ ಫಾಲೋಸ್ ಇಸ್ ಅ ಕರೆಕ್ಟ್ ಆನ್ಸರ್. ಯಾವುದೂ ಫಾಲೋ ಆಗೋದಿಲ್ಲ ಇವಲ್ಲಿ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗುವ. ಇದು ನೋಡಿ, ಈ ಥರ ಕೊಟ್ಟಿದ್ದಾರೆ. ಇಲ್ಲಿ ಮಿರರ್ ಬರುತ್ತೆ, ಎಂತ ಬರುತ್ತೆ, ಕನ್ನಡಿ ಬರುತ್ತೆ, ಮಿರರ್ ಇಮೇಜ್. ಈ ಕನ್ನಡಿ ಬಂದಾಗ ಇಲ್ಲಿ ಏನು ಬರುತ್ತೆ ಅಂತ ಕೇಳಿದ್ದಾರೆ. ಇದೇ ಥರ ಇಲ್ಲಿ ಬಿಡಿಸ್ಕೊಳ್ಳಿ. ಇದು ನೋಡಿ, ಫಸ್ಟ್ ಕ್ಯಾನ್ಸಲೇಷನ್ ಮೆಥಡನ್ನು ಯೂಸ್ ಮಾಡಿ. ಇದರಲ್ಲಿ ಬರಲ್ಲ, ಡಾಟ್ ಇಲ್ಲ, ಈ ಥರ ಇದೆ ನೋಡಿ, ಇಲ್ಲಿ ಈ ಥರ ಇಲ್ಲ, ಇದು ಹಿಂಗಿದೆ ಅಲ್ವಾ, ಇಲ್ಲಿ ಉಲ್ಟಾ ಇದೆ, ಸೊ ಇದು ಬರಲ್ಲ. ಇದು ಆನ್ಸರ್. ಈಸಿ ಕ್ಯಾನ್ಸಲೇಷನ್ ಮೆಥಡ್ ಯೂಸ್ ಮಾಡಿದ್ರೆ. ಎಷ್ಟು ಕ್ವಶನ್ ಆಯಿತು? 10 ಕ್ವಶನ್ ಆಯಿಲ್ವಾ? ಇನ್ನೊಂದು ಸಲ ಹೇಳ್ತೀನಿ ನೋಡಿ, SSC GDಯಲ್ಲಿ 80 ಕ್ವಶನ್ ಇದೆ, 20 ನಮ್ಮ ರೀಸ್ನಿಂಗ್ ಕ್ವಶನ್ಸ್ ಇರುತ್ತೆ. ಅದರಲ್ಲಿ ನೀವು 20ನ್ನು ಕರೆಕ್ಟ್ ಮಾಡಿದ್ರಿ ಅಂದರೆ 40 ಮಾರ್ಕ್ಸ್ ಇಲ್ಲೇ ಬಂತು. ಉಳಿದವು 10 ಕ್ವಶನ್ ಕರೆಕ್ಟ್ ಮಾಡಿದ್ರು 60 ಮಾರ್ಕ್ಸ್ ಇಲ್ಲೇ ಬಂದು 100 ಮಾರ್ಕ್ಸ್ ನಿಮಗೆ ಇಲ್ಲೇ ಬಂದುಬಿಡುತ್ತೆ. ನೀವು ಈ 20 ಕ್ವಶನ್ಸ್ ಇದೆ, 20 ಮಿನಿಟ್ಸ್ ಮೀಸಲಿಟ್ಬಿಟ್ರೆ ಉಳಿದವರಿಗೆ ಹಾಫ್ ಮಿನಿಟ್ಸನ್ನು ಇಟ್ಬಿಡಿ. 1 ನಿಮಿಷಕ್ಕಿಂತ ಜಾಸ್ತಿ ತೊಗೊಳುತ್ತೆ ಅಂದರೆ ಆ ಕ್ವಶನನ್ನು ಬಿಟ್ಟು ಹೋಗ್ತಾ ಇರಬೇಕು ನೀವು. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ನಾನು ಇನ್ನೂ ಹೆಚ್ಚಿನ ಕ್ಲಾಸಸನ್ನು ತರ್ತೀನಿ. ಏನಾದರೂ ಪ್ರಾಬ್ಲಮ್ಸ್ ಇದೆ ಅಂದರೆ ಕಮೆಂಟ್ ಮಾಡಿ.